ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ದಾರೆ, ಬ್ರೋ ಝೊಮ್ಯಾಟೋದಲ್ಲಿ ಪ್ರೊಫೈಲ್ ಪಿಕ್ಚರ್ನ ಹೇಗೆ ಚೇಂಜ್ ಮಾಡೋದು ಅಂತ. ಸೊ ಅದರಿಂದಾಗಿ ಝೊಮ್ಯಾಟೋದಲ್ಲಿ ಏನಾದ್ರು ಪ್ರೊಫೈಲ್ ಪಿಕ್ಚರ್ನ ಚೇಂಜ್ ಮಾಡ್ಬೋದಾ, ಚೇಂಜ್ ಮಾಡೋಕ್ಕಾದ್ರೆ ಹೇಗೆ ಚೇಂಜ್ ಮಾಡೋದು ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದಲ್ಲ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ನಾನು ಓಪನ್ ಮಾಡ್ಕೊತೀನಿ. ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಓಪನ್ ಮಾಡ್ಕೊತೀನಿ. ನನಗೆ ಇಲ್ಲಿ ಮೋರ್ ಇದೆಯಲ್ಲ, ಆ ಮೋರ್ನ ಕ್ಲಿಕ್ ಮಾಡಿಬಿಟ್ಟು ನನ್ನ ಪ್ರೊಫೈಲ್ ಫೋಟೋ ಯಾವುದಿದೆ ಅನ್ನೋದನ್ನು ಕೂಡ ನಾನು ಚೆಕ್ ಮಾಡ್ಕೊತೀನಿ. ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಅಂತ ಇದೆ ನೋಡಿ, ಮ್ಯಾನೇಜ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದೆ. ಮ್ಯಾನೇಜ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನನ್ನ ಪ್ರೊಫೈಲ್ ಫೋಟೋ ಯಾವುದು ಅಂತ ಈ ಥರ ಕ್ಲಿಕ್ ಮಾಡಿ ಓಪನ್ ಮಾಡಿದೆ. ಅಂದರೆ ನಾನು ಕೂಡ ಅರ್ಜೆಂಟಲ್ಲಿ ನೈಟ್ ಹೊತ್ತು ಕೊಟ್ಟಿರೋಂತಹ ಫೋಟೋ ಇದನ್ನೇನಾದ್ರು ಚೇಂಜ್ ಮಾಡ್ಬೋದು ಅನ್ನೋದು ನಾವು ಇವಾಗ ಚೆಕ್ ಮಾಡೋಣ. ಅಂದರೆ ಬ್ಯಾಕ್ ಬರೋಣ. ನೋಡಿ ಬ್ಯಾಕ್ ಬಂದೆ, ಇಲ್ಲಿ ಮೇಲ್ಗಡೆ ಒಂದು ಕ್ವಶನ್ ಮಾರ್ಕ್ ಥರ ಒಂದು ಸಿಂಬಲ್ ಇದೆ ನೋಡಿ, ಅದನ್ನು ಇವಾಗ ನಾವು ಕ್ಲಿಕ್ ಮಾಡೋಣ. ನೋಡಿ ಅದನ್ನು ಕ್ಲಿಕ್ ಮಾಡ್ತಿದ್ದಂಗೆ ಈ ಥರವಾದ ಇಂಟರ್ಫೇಸ್ ನಮಗೆ ಓಪನ್ ಆಗುತ್ತೆ. ಇದರಲ್ಲಿ ಹೆಲ್ಪ್ ಸೆಂಟರ್ ಓಪನ್ ಮಾಡೋಣ. ಹೆಲ್ಪ್ ಸೆಂಟರ್ ಓಪನ್ ಮಾಡಿದೆ. ಹೆಲ್ಪ್ ಸೆಂಟರ್ ಓಪನ್ ಮಾಡಿ ಇಲ್ಲಿದೆ ನೋಡಿ, ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸ್ ಅಂತ ಇದೆ. ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸ್ಗೆ ನಾವು ಇವಾಗ ಹೋಗೋಣ. ನೋಡಿ ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸಿಗೆ ಬಂದೆ. ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್, ನಮ್ಮ ಮೊಬೈಲ್ ನಂಬರ್ ಏನಾದ್ರು ಚೇಂಜ್ ಮಾಡ್ಕೊಬೇಕು ಅಂದರೆ ಅಲ್ಲಿ ಆರಾಮಾಗಿ ಚೇಂಜ್ ಮಾಡ್ಕೊಬೋದು. ಬ್ಯಾಂಕ್ ಅಕೌಂಟ್ನ ಕೂಡ ನಾವು ಚೇಂಜ್ ಮಾಡ್ಬೋದು. ಜೊತೆಯಲ್ಲಿ ವೆಹಿಕಲ್ ಟೈಪ್ನ ಕೂಡ ನಾವು ಚೇಂಜ್ ಮಾಡ್ಬೋದು. ಅಂದರೆ ಇವಿಗೆ ಬೇಕಾದ್ರೂ ನಾವು ಚೇಂಜ್ ಮಾಡ್ಕೊಬೋದು. ಆಮೇಲಿಂದ ಮೂವ್ ಟು ವೆಜ್ ಫ್ಲೀಟ್ ಅಂತ ಇದೆಯಲ್ಲ, ಅದಕ್ಕೂ ಕೂಡ ನಾವು ಹೋಗ್ಬೋದು. ಅಂದರೆ ಇದು ಹೊಸ್ದಾಗಿ ಬಂದಿರೋದು. ಅದಾದಮೇಲಿಂದ ಸಿಟಿ ಚೇಂಜ್ ಮಾಡ್ಬೋದು. ಜೊತೆಯಲ್ಲಿ ಝೋನ್ ಬೇಕು ಅಂದರೆ ಝೋನ್ ಚೇಂಜ್ ಮಾಡ್ಕೊಬೋದು. ಬಟ್ ಇಲ್ಲಿ ಯಾವುದೇ ಆದಂಥ ಆಪ್ಷನ್ನು ನಮಗೆ ತೋರಿಸ್ತಾರೆ. ಸ್ನೇಹಿತರೆ ನೋಡಿದ್ರೆ ಅಲ್ವಾ, ಝೊಮ್ಯಾಟೊ ಅಪ್ಲಿಕೇಶನಲ್ಲಿ ನಮ್ಮ ಝೊಮ್ಯಾಟೊ ಪ್ರೊಫೈಲ್ ಫೋಟೋ ಚೇಂಜ್ ಮಾಡೋಂಥ ಆಪ್ಷನ್ನು ಎಲ್ಲೂ ಕೂಡ ಕೊಟ್ಟಿಲ್ಲ. ಅಂದರೆ ಎಲ್ಲೂ ಕೂಡ ನಮ್ಮ ಪ್ರೊಫೈಲ್ ಫೋಟೋನ ಇವಾಗ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಜೊತೆಯಲ್ಲಿ ಪ್ರೊಫೈಲ್ ಫೋಟೋ ಕೂಡ ಚೇಂಜ್ ಮಾಡೋಂಗಿಲ್ಲ. ಏನಕ್ಕಪ್ಪ ಪ್ರೊಫೈಲ್ ಫೋಟೋನ ಚೇಂಜ್ ಮಾಡೋಂಗಿಲ್ಲ ಅಂತ ಹೇಳೋದಾದರೆ, ಸ್ಟಾರ್ಟಿಂಗು ನಮ್ಮದು ಒಂದು ಲೈವ್ ಫೋಟೋ ತೊಗೊಂಡಿರ್ತಾನೆ. ಅಂದರೆ ನಾವು ಐ ಡಿ ಕ್ರಿಯೇಟ್ ಮಾಡೋಂಥ ಟೈಮಲ್ಲಿ ಒಂದು ಲೈವ್ ಫೋಟೋ ತಗೊಂಡಿರ್ತಾನೆ. ನಾವು ಅಷ್ಟೇ ಐ ಡಿ ಕ್ರಿಯೇಟ್ ಮಾಡೋಂಥ ಆತ್ರದಲ್ಲಿ ಯಾವ ಫೋಟೋ ಆದರೂ ಏನೋ ನಾವು ಹಂಗಿರ್ತೀವೋ ಹಂಗೆ ಸೆಲ್ಫಿ ಕೊಟ್ಟು ನಾವು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಅವನು ಕೂಡ ಅದೇ ಪ್ರೊಫೈಲ್ನ ಇಟ್ಕೊಂಡಿರ್ತಾನೆ. ಜೊತೆಯಲ್ಲಿ ನಾವು ಡ್ಯೂಟಿ ಮಾಡೋಕೆ ಹೋಗ್ತೀವಿ. ಅಂದರೆ ನಾವು ಡ್ಯೂಟಿ ಮಾಡೋಕೆ ಹೋದಂಥ ಟೈಮಲ್ಲಿ ಅವನು ಸೆಲ್ಫಿ ಕೇಳ್ತಾನೆ. ಸೆಲ್ಫಿ ಕೇಳ್ಬಿಟ್ಟು ನಾವು ಸ್ಟಾರ್ಟಿಂಗ್ ಕೊಟ್ಟಿರ್ತೀವಲ್ಲ ಲೈವ್ ಫೋಟೋ, ಆ ಲೈವ್ ಫೋಟೋಗೂ ಮತ್ತು ನಾವು ಡ್ಯೂಟಿಗೆ ಹೋಗೋಂಥ ಟೈಮಲ್ಲಿ ಕೊಡ್ತೀವಲ್ಲ ಸೆಲ್ಫಿ, ಎರಡೂ ಕೂಡ ಮ್ಯಾಚ್ ಮಾಡಿ ನೋಡ್ತಾನೆ. ಅಂದರೆ ಇವರೇನ ಡ್ಯೂಟಿಗೆ ಬಂದಿರೋದು, ಇವರೇನ ಡ್ಯೂಟಿ ಮಾಡ್ತಾ ಇರೋದು ಅಂತ. ಝೊಮ್ಯಾಟೊದಲ್ಲೂ ಇದಂತೂ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಅಂದರೆ ನಮ್ಮ ಐಡಿಯಲ್ಲಿ ನಾವೇ ಕೆಲಸ ಮಾಡಬೇಕು ಅನ್ನೋದು ಸ್ಟ್ರಿಕ್ಟ್ ರೂಲ್ಸ್ ಇದೆ. ಅದರಿಂದಾಗಿ ಪ್ರೊಫೈಲ್ ಫೋಟೋನ ಎಲ್ಲೂ ಚೇಂಜ್ ಮಾಡೋಕ್ಕೊಟ್ಟಿಲ್ಲ. ಸೊ ಪ್ರೊಫೈಲ್ ಫೋಟೋನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ರೀಸನ್ ಕೂಡ ಇದೆ, ಏನಕ್ಕಪ್ಪ ಪ್ರೊಫೈಲ್ ಫೋಟೋ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದು ಅದನ್ನ ಹೇಳ್ತೀನಿ. ನೋಡಿ ಇದೊಂದು ತಲೆ ಇಟ್ಕೊಳ್ಳಿ, ಝೊಮ್ಯಾಟೊದಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಅಂದರೆ ನಮ್ಮ ಐಡಿಯಲ್ಲಿ ನಾವೇ ಕೆಲಸ ಮಾಡಬೇಕು. ಅಕಸ್ಮಾತ್ ನಮ್ಮ ಐಡಿಯಲ್ಲಿ ಏನಾದ್ರು ಬೇರೆಯವರು, ನಮ್ಮ ಫ್ರೆಂಡು, ನಮ್ಮ ಸ್ನೇಹಿತರು, ನಮ್ಮ ಅಣ್ಣ ತಮ್ಮ ಯಾರಾದರೂ ಕೆಲಸ ಮಾಡಿದ್ರೆ, ಅಕಸ್ಮಾತ್ ಸೆಲ್ಫಿ ಕೊಡೋಂಥ ಟೈಮಲ್ಲಿ ಅವ್ರೇನಾದ್ರು ಸೆಲ್ಫಿ ಕೊಟ್ಟರೆ ಪರ್ಮನೆಂಟಾಗಿ ಐ ಡಿ ಬ್ಲಾಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಐ ಡಿನ ಓಪನ್ ಮಾಡ್ಕೊಡೋಲ್ಲ, ಪರ್ಮನೆಂಟ್ ಬ್ಲಾಕ್ ಮಾಡ್ತಾನೆ. ನೀವೇನೇ ಮಾಡಿದ್ರು ಅಷ್ಟೇ, ನೀವು ಟಿ ಹತ್ರ ಹೋದ್ರೂ ಐ ಡಿ ಓಪನ್ ಮಾಡಿ ಕೊಡೋಲ್ಲ. ಜೊತೆಯಲ್ಲಿ ಇನ್ನೊಂದು ರೀಸನ್ ಏನಪ್ಪ ಪ್ರೊಫೈಲ್ ಫೋಟೋ ಚೇಂಜ್ ಮಾಡ್ತಿರೋದಕ್ಕೆ ಅಂದರೆ, ಈಗ ನಾನು ಐ ಡಿನ ನಾನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ನಮ್ಮ ಐ ಡಿ ನಾವು ಕ್ರಿಯೇಟ್ ಮಾಡ್ಕೊಂಡು ಆಗಾದ್ಮೇಲಿಂದ ನಾವು ಬೇರೆಯವರ ಫೋಟೋ ಅಲ್ಲಿಗೆ ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಮಾಡ್ತೀವಿ ಅಂತ ಅವನು ಕೊಟ್ಟಿಲ್ಲ. ಅಂದರೆ ಒಂದು ಆಪ್ಷನ್ ಕೊಡ್ಬೋದಾಗಿತ್ತು. ಅಂದರೆ ಇವಾಗ ಲೈವ್ ಫೋಟೋ ಹೇಗೆ ತೊಗೊಂಡಿದ್ದಾನೋ ಅದೇ ಥರ ಲೈವ್ ಫೋಟೋಗೆ ಮ್ಯಾಚ್ ಆಗಂಗಿದ್ರೆ ಮಾತ್ರ ಅಪ್ಡೇಟ್ ಮಾಡಿಕೊಡ್ತೀನಿ ಅನ್ನೋ ಥರ ಮಾಡಿಕೊಡ್ಬೋದಾಗಿತ್ತು. ಬಟ್ ಅದು ಯಾವುದೂ ಮಾಡಿಕೊಟ್ಟಿಲ್ಲ. ಸೊ ಅದರಿಂದಾಗಿ ನಾವು ಪ್ರೊಫೈಲ್ ಫೋಟೋನ ಯಾವುದೇ ಕಾರಣಕ್ಕೂ ಝೊಮ್ಯಾಟೊದಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಅಂದರೆ ತುಂಬ ಜನ ಕೇಳ್ತಾರೆ ಪ್ರೊಫೈಲ್ ಫೋಟೋ ಚೇಂಜ್ ಮಾಡೋದು ಹೇಗೆ ಅಂತ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಝೊಮ್ಯಾಟೊದಲ್ಲಿ ಯಾವುದೇ ಆದಂಥ ಪ್ರೊಫೈಲ್ ಫೋಟೋ ಚೇಂಜ್ ಮಾಡೋಕ್ಕಾಗಲ್ಲ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಈ ಇನ್ಫಾರ್ಮೇಷನ್ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ.